Hi, good morning eldrigu. Welcome back to our channel again. And this is day 2 of our Spain trip. ಗಂಟೆ 8:30 ಆಗಿದೆ. ನಾನು ಆಲ್ರೆಡಿ ಎದ್ದು ರೆಡಿಯಾಗಿ ಇನ್ನೇನು ಹೊರಡಬೇಕು ಅನ್ನೋ ಸ್ಟೇಜಲ್ಲಿದ್ದೀನಿ. ಬಟ್ ನಮ್ಮೋರು ನೋಡಿ ಇನ್ನೂ ಮಲಗಿದ್ದಾರೆ. ಸಿನಿಮಾ, ನಾನು ಆಲ್ರೆಡಿ ರೆಡಿಯಾಗಿದ್ದೀನಿ. ಏನು ಮಾಡ್ತಿದ್ಯಾ? 8:45 ಆಯಿತು. ಸೂರ್ಯ ಮೇಲೆ ಬಂದ, ಪಳ ಪಳ ಹೊಳಿತಾವನೆ. ನೀನು ಪಳ ಪಳ ಹೊಳಿತಿದ್ಯಾ? ಸರಿ, ಎದ್ದು ರೆಡಿಯಾಗು. ಎದ್ದೋಳು. One eternity later. Good morning ಎಲ್ರಿಗೂ. So yeah, this is our second day of the trip. Thanks for the warm water though. ಲೇಟ್ ಆಗಿದ್ದೆ ಬಿಕಾಸ್ ನೆನ್ನೆ ಫುಲ್ ಟಯರ್ಡ್ ಆಗಿತ್ತು. ಟ್ರಾವೆಲ್ ಮಾಡಿ ಬಂದು ಮಲಗಿದ್ದಷ್ಟೇ. ಅಫ್ಕೋರ್ಸ್ RCB ಮ್ಯಾಚ್ ನೋಡಿಕೊಂಡು. ಡೇ 2 ಬಂದಿದ್ರಲ್ಲ, ಡೈರೆಕ್ಟು ಡೇ 1 ಎಲ್ಲೋಯ್ತು ಅಂದರೆ ರೆಕಾರ್ಡ್ ಮಾಡ್ಬೇಕು ಅಂದ್ಕೊಂಡ್ವಿ. ಲೈಕ್ ಕಂಪ್ಲೀಟ್ ನಮ್ಮ ಮನೆಯಿಂದ ಹೊಟ್ಟಿದ್ರಿಂದ ಹಿಡಿದು ಲ್ಯಾಂಡ್ ಆಗೋವರೆಗೂ ಎಲ್ಲನೂ ರೆಕಾರ್ಡ್ ಮಾಡ್ಬೇಕಂತ ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಮಹಾನುಭಾವರು ಕತೆ ಹೇಳ್ತೀನಿ ಏನು ಮಾಡಿದ್ರು ಅಂತ ಅವರೇ ಹೇಳ್ತಾರೆ. ದ ಸೋ ಕಾಲ್ಡ್ ಪರ್ಫೆಕ್ಟ್ ಅವರು. ನೋ ಒನ್ ಇಸ್ ಪರ್ಫೆಕ್ಟ್. ಐ ಆಮ್ ನಾಟ್ ಪರ್ಫೆಕ್ಟ್. ಹಂಗಲ್ಲ, ನಾನು ಯಾವಾಗಲೂ ಬೈತಿರ್ತಾರೆ, ಏನು ಆರ್ಗನೈಸ್ ಮಾಡ್ಕೊಳಲ್ಲ, ಹಂಗಿರ್ತೀಯ ಅದು ಮಾಡ್ಕೊಳಲ್ಲ, ಇದು ಮಾಡ್ಕೊಳಲ್ಲ ಅಂತ. ನಮ್ಮಿಬ್ಬರು ಕಂಪೇರ್ ಮಾಡಿದ್ರೆ ಫುಲ್ ಆರ್ಗನೈಸ್ಡ್ ಅವನೇ. 4 ದಿನದಿಂದ ಕಂಟಿನ್ಯೂಸ್ ಆಗಿ ಪ್ಯಾಕ್ ಮಾಡಿಕೊಂಡು ಫೋನ್ ಮಾಡಿದವ್ರಿಗೆಲ್ಲ ಲಾಸ್ಟ್ ಮೂಮೆಂಟ್ ಪ್ಯಾಕ್ ಮಾಡ್ತಿದ್ದೀನಿ ಅಂತ ಹೇಳಿ ವಾರದಿಂದ ಮಾಡಿ, ಅದು ಮಂಡೇ ರಜಾ ಹಾಕೊಂಡು ಪ್ಯಾಕ್ ಮಾಡಿ. ಆದರೂ ಏನು ಮರ್ತು ಬಂದಿದ್ದೆ ಸಿನಿಮಾ? ರೆಸಿಡೆನ್ಸ್ ಪರ್ಮಿಟ್ ಕಾರ್ಡ್ ಮರ್ತು ಬಂದಿದೆ. ವೀಸಾ ಆ್ಯಂಡ್ ಆಲ್ಸೋ ಮೈ ವ್ಯಾಲೆಟ್ ವಿಚ್ ಹ್ಯಾಸ್ DL, ಡೆಬಿಟ್ ಕಾರ್ಡ್ಸ್, ಕ್ರೆಡಿಟ್ ಕಾರ್ಡ್ಸ್, ಅದೊಂದನ್ನು ಮರ್ತೆ. ಫುಲ್ ಮರ್ತು ಬಂದಿದ್ದಾನೆ. ನಾವು ಆ್ಯಕ್ಚುಲಿ ಮ್ಯೂನಿಕ್ಕಿಂದ ಮೆಮಿಂಗಮ್ಗೆ ಬಂದು ಮೆಮಿಂಗನಿಂದ ಫ್ಲೈಟ್ ತೊಗೋಬೇಕಿತ್ತು. ಮ್ಯೂನಿಕ್ಕಿಂದ ಹೊರಗಡೆ ಹೊರಟಿದ್ದೀವಿ. ಇಟ್ಸ್ ಲೈಕ್ 1.5 to 2 hours ಫ್ರಮ್ ಮ್ಯೂನಿಕ್ ಟು ಮೆಮಿಂಗನ್. ಎಲ್ಲ ಕರೆಕ್ಟಾಗಿ ಇತ್ತು. ಆಲ್ಮೋಸ್ಟ್ ಮುಕ್ಕಾಲ್ದರಿ ಬಂದ್ಬಿಟ್ಟಿದ್ದೀವಿ. ಅವಾಗ ನಾನು ನಿದ್ದೆ ಬರ್ತಿತ್ತು, ಹೆವಿ ಮಲಗಿದ್ದೀನಿ. ಏನು ದಡ ಬಡ ಅಂತ ಎವರಿಸ್ತಾ, ಏನು ಅಂದರೆ ವ್ಯಾಲೆಟ್ ಇಲ್ಲ ಅಂತೆ. ಸೈಡ್ ಬ್ಯಾಗಲ್ಲಿ 2 ಜಿಪ್ ಇದೆ, 3 ಜಿಪ್ ಇದೆ. ಫಸ್ಟ್ ಜಿಪ್ಪು ಮತ್ತು ಲಾಸ್ಟ್ ಜಿಪ್ ಎರಡೂ ಚೆಕ್ ಮಾಡ್ಕೊಂಡಿದ್ದೀನಿ. ಮಿಡಲ್ ಜಿಪ್ ಚೆಕ್ ಮಾಡ್ಕೊಂಡಿಲ್ಲ ಲಾಸ್ಟ್ 2 ಡೇಸಿಂದ. ಸೊ ಅದೊಂದು ಚೆಕ್ ಮಾಡಿದ್ವಲ್ಲ, ತಡಿ ಓಪನ್ ಮಾಡೋಣ ಅಂತ ನೋಡಿದ್ರೆ ನಾನು ವ್ಯಾಲೆಟ್ ಇಟ್ಟಿದ್ದು ನೆನಪು, ಬಟ್ ಇಟ್ಟಿದ್ದು ವ್ಯಾಲೆಟೇ ಇಲ್ಲ ಅದರೊಳಗಡೆ. ಒಂದ್ಸರಿ ಇಟ್ಟು ನೋಡಿದೆ, ಟೆಸ್ಟ್ ಮಾಡಿದೆ ಫಿಟ್ ಆಗುತ್ತಾ ಇಲ್ವಾ ಅಂತ. ಎಲ್ಲ ಫಿಟ್ ಆಯಿತು. ಮತ್ತೆ ನಾನು ವಾಪಸ್ ತೆಗೆದೆ, ಬಿಕಾಸ್ ಮಂಡೇ ರಜಾ ಹಾಕಿದ್ದೆ, ಎಲ್ಲ ಹೋಗಿದ್ದೆ, ಬೇಕಾಗಿತ್ತು. ಆಮೇಲೆ ಬಂದು ಟೇಬಲ್ ಮೇಲೆ ಇಟ್ಟೆ, ಲಾಸ್ಟ್ ಮೂಮೆಂಟಲ್ಲಿ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ. ಕಾಣಲಿಲ್ಲ. ಆಮೇಲೆ ಮೆಮಿಂಗನ್ ಇನ್ನೇನು ಟ್ರೈನು ರೀಚ್ ಆಗಬೇಕು, ಮೆಮಿಂಗನಲ್ಲಿ ಕಾಣ್ತಿಲ್ಲ. ನಾನು ಫುಲ್ಲು ಟೆನ್ಷನ್ ಆಗೋದೆ. RP ಕಾರ್ಡ್ ಇಲ್ಲ ಅಂದರೆ ಬಿಡಲ್ಲ ರಯಾನೇರಲ್ಲಿ, ಬಿಕಾಸ್ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ರಯಾನೇರ್ ಬಂದು. ನಾನು ಸ್ಟಡೀಸ್ ಬರ್ಲಿನ್ ಬಂದಾಗ ರಯಾನೇರ್ಗೆ ಫಸ್ಟ್ ಟ್ರಾವೆಲ್ ಮಾಡಿದಾಗ RP ಕಾರ್ಡ್ ಮರ್ತೋಗ್ಬಿಟ್ಟಿದೆ. ಅಲ್ಲ, RP ಕಾರ್ಡ್ ಇತ್ತು, ಪಾಸ್ಪೋರ್ಟ್ ಮರ್ತೋಗ್ಬಿಟ್ಟಿದ್ದೆ ಫಸ್ಟ್ ಟೈಮ್. ರಯಾನೇರ್ದು ಅವಿನಾಭಾವ ಸಂಬಂಧ. ಯಾವಾಗ ಹೋದಾಗ್ಲೂ ಒಂದು ಮರಿತಾರೆ. ಲಾಸ್ಟ್ ಟೈಮ್ ಹೋದಾಗ ಪಾಸ್ಪೋರ್ಟೇ ಮರ್ತೋಗಿದ್ದ. ಬಟ್ ಪಾಸ್ಪೋರ್ಟ್ ಮರ್ತಾರೆ, ಅವ್ರು ಬಿಡಕ್ಕೆ ಚಾನ್ಸೇ ಇಲ್ಲ, ವಾಪಸ್ ಬರಬೇಕು. RP ಮರ್ತ. ದೆನ್ ವಿ ವೇರ್ ಸೋ ಪ್ಯಾನಿಕ್, ಲೈಕ್ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ವಿ ಟ್ರೈಡ್ ಕಾಂಟ್ಯಾಕ್ಟಿಂಗ್ ರಯಾನೇರ್ ಟು ಚೆಕ್ ಇಫ್ ದೇ ಅಲೋ ಅಸ್ ಆರ್ ನಾಟ್ ಅಂತ. ದೆನ್ ಎಲ್ಲ ಏನೇನು ಆಪ್ಷನ್ಸ್ ಇದೆ ಎಲ್ಲ ಮಾಡಿದ್ವಿ. ಮೇಲ್ ಬರೆದ್ವಿ, ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಲೈವ್ ಚಾಟ್ ಆನ್ ಮಾಡಿದ್ವಿ. ಏನೋ ಅದೃಷ್ಟ, ಅವ್ನ ಲೈವ್ ಚಾಟಲ್ಲಿ ಯಾರೋ ಸಪೋರ್ಟ್ ಸಿಕ್ಕಿದ್ರು. ಅವ್ನ ಹೆಸರು ಹೋಪ್ ಅಂತ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅನ್ಕೊಂಡು ಟ್ರೈ ಮಾಡಿದ್ವಿ. ಈ ಸೆಡ್ ಲೈಕ್ ಯು ವಿಲ್ ಬಿ ಏಬಲ್ ಟು ಟ್ರಾವೆಲ್ ಅಂತ. ನ್ಯೂ ರೂಲ್ ಪ್ರಕಾರ ಯು ವಿಲ್ ಬಿ ಏಬಲ್ ಟು ಟ್ರಾವೆಲ್ ವಿತ್ ಡಿಜಿಟಲ್ RP. ಅಂದ್ರೆ ಕಾಪಿ ತೋರಿಸಿದ್ರೆ, ಮೊಬೈಲಲ್ಲಿ ಕಾಪಿ ತೋರಿಸಿದ್ರೆ ಟ್ರಾವೆಲ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಬೆಟ್ ರಿಲೀವ್. ಬಟ್ ದ್ಯಾಟ್ಸ್ ಇನ್ ಎಮರ್ಜೆನ್ಸಿ ಕೇಸ್. ಯಾವಾಗಲೂ RP ಕಾರ್ಡ್ ಮತ್ತೆ ಪಾಸ್ಪೋರ್ಟ್ ಯಾವಾಗಲೂ ಕ್ಯಾರಿ ಮಾಡಿ, ಇನ್ಕ್ಲೂಡಿಂಗ್ ಟ್ರಾವೆಲ್, ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಫಿಸಿಕಲ್ ಕಾಪಿ ಇರಬೇಕು. ಅಂಡ್ RP ಕಾರ್ಡ್ ಅಂದ್ರೆ ಬೇಸಿಕಲಿ ವೀಸಾ, ಲೈಕ್ ಜಸ್ಟ್ ಕ್ಯಾರಿ ಯುವರ್ ಬೋತ್ ವೀಸಾ ಅಂಡ್ ಪಾಸ್ಪೋರ್ಟ್ ಅಲಾಂಗ್ ವಿತ್ ಯು ಅಷ್ಟೇ. ಸೊ ಹೀಗೆಲ್ಲ ಮಾಡಿಕೊಂಡು ಕಡೆಗೂ ಫ್ಲೈಟ್ ಹತ್ವಿ. ಬಟ್ ಇನ್ನು ಫ್ಲೈಟ್ ಇದ್ದಿದ್ದು ಆ್ಯಕ್ಚುಲಿ 11:40ಗೆ. ನನ್ನ ಮಗ 1.5 hour ಡಿಲೇ ಮಾಡ್ದ. ನಾವು ಫ್ಲೈಟ್ ಹೊರಟಿದ್ದು 1 ಗಂಟೆಗೆ. ಪ್ಲಾನ್ ಪ್ರಕಾರ ನಾವು ಇಲ್ಲಿ ರೀಚ್ ಆಗಬೇಕಾಗಿದ್ದು 4:30ಗೆ ರೀಚ್ ಆಗಿ ಐ ಥಾಟ್ ಆಫ್ ಮೇಕಿಂಗ್ ಎ ವಿಡಿಯೋ ಆಫ್ ವೇರ್ ವಿ ಸ್ಟೇ ಆ್ಯಂಡ್ ದ ಹೋಟೆಲ್ ಆ್ಯಂಡ್ ಸ್ಟಫ್. ದ ಹೋಟೆಲ್ ಇಸ್ ಲೈಕ್ ಕ್ವೈಟ್ ಅಮೇಝಿಂಗ್. ಟು ಬಿ ಹಾನೆಸ್ಟ್, ಐ ಆಮ್ ನಾಟ್ ಅ ಪರ್ಸನ್ ಹೂ ಡ್ರೆಮ್ಟ್ ಆಫ್ ಎನಿಥಿಂಗ್. ಲೈಕ್ ಇವನಿಗೆ ಆಸೆ ಇದೆ ಅಟ್ಲೀಸ್ಟ್ ಲೈಫಲ್ಲಿ ಇದೊಂದು ನೋಡಬೇಕು, ಈ ಥರದೊಂದು ನೋಡಬೇಕು ಅಂತ. ಬಟ್ ನನಗೆ ಯಾವತ್ತೂ ಇದನ್ನು ನೋಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ ಅಂದ್ಕೊಂಡವಳೆ ಅಲ್ಲ. ಲೈಕ್ ನೆವರ್ ಡ್ರೆಮ್ಟ್ ಆಫ್ ಎನಿಥಿಂಗ್. ಬಟ್ ಐ ವಾಸ್ ಕ್ವೈಟ್ ಸರ್ಪ್ರೈಸ್ಡ್. ಐ ಮೀನ್ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಪ್ಲೇಸಲ್ಲಿ ಇರ್ತೀನಿ ಅಥವಾ ಸ್ಪೇನಿಗೆ ಬರ್ತೀನಿ ಅಂತ. ಸೊ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಸೊ ದಿಸ್ ಇಸ್ ದ ಸ್ಟೋರಿ ಬಿಹೈಂಡ್ ದ ಫಸ್ಟ್ ಡೇ, ದಟ್ ವೈ ವಿ ಕುಡಂಟ್ ಶೂಟ್ ದ ಡೇ ಅಂತ. ಸೊ ಡೇ 2 ಇವತ್ತೇನು ಪ್ಲ್ಯಾನ್ಸು ಅಂದರೆ, ಇಲ್ಲಿ ಸ್ಯಾಂಡ್ ಡ್ಯೂನ್ಸ್ ಇದೆ.
ಸೊ ಆ ಸ್ಯಾಂಡ್ ಡ್ಯೂನ್ಸ್ ಹತ್ರನೇ ನಾವು ರೂಮ್ ಮಾಡ್ಕೊಂಡ್ವಿ ಬಿಕಾಸ್ ಸ್ಯಾಂಡ್ ಡ್ಯೂನ್ಸ್ ಪಕ್ಕ ಬೀಚು ಆ್ಯಂಡ್ ಎಲ್ಲ ಸುಳ್ಳು, ನನಗೂ ಹಂಗೆ ಅಂದ ಹತ್ರನೇ ಮಾಡಿದೀವಿ ಅಂತ. 30 minutes ವಾಕ್. 45 ನಿಮಿಷ ವಾಕ್ ತೋರಿಸ್ತಾರೆ. ಸ್ಯಾಂಡ್ ಡ್ಯೂನ್ಸ್ ಅಲ್ಲಿ ಯಾವ ಹೋಟೆಲ್ ಕಟ್ತಾನೆ? ನಾನು ಐ ಫಾಲೋ ಆಕಾಂಕ್ಷಾ ಮೊಂಗ್. ಐ ಆಮ್ ಲೈಕ್ ಎ ಬಿಗ್ ಫ್ಯಾನ್ ಆಫ್ ಹರ್ ಆ್ಯಂಡ್ ಶಿ ಇಸ್ ಬೀನ್ ಟು ದಿಸ್ ಪ್ಲೇಸ್ ವೇರ್ ಐ ಮೀನ್ ಒಂದು ಡೆಸರ್ಟ್ ಇರುತ್ತೆ, ಅದ್ರ ಪಕ್ಕನೇ ಬೀಚ್ ಇರುತ್ತೆ. ಸೊ ದಿಸ್ ಇಸ್ ಕೈಂಡ್ ಆಫ್ ದ್ಯಾಟ್ ಪ್ಲೇಸ್. ಆ್ಯಕ್ಚುಲಿ ಡೆಸರ್ಟ್ ಅಲ್ಲ, ಬಿಕಾಸ್ ಆಫ್ ಸಮ್ ನ್ಯಾಚುರಲ್ ಹಿಸ್ಟರಿ ಆ್ಯಂಡ್ ದ ಸ್ಯಾಂಡ್ಸ್ ಫ್ರಮ್ ದ ಬೀಚ್ ಆರ್ ಫ್ರಮ್ ಎನಿವೇರ್ ಐ ಡೋಂಟ್ ನೋ, ಸ್ಯಾಂಡ್ ಡ್ಯೂನ್ಸ್ ಫಾರ್ಮ್ ಆಗಿದೆ. ಸೊ ಇಟ್ಸ್ ಲುಕ್ಸ್ ಲೈಕ್ ಕೈಂಡ್ ಆಫ್ ಒಂದು ಚಿಕ್ಕ ಡೆಸರ್ಟ್ ಟು ಫಾಲೋಡ್ ಬೈ ಬೀಚ್ ಅಂತ. ಐ ಮೀನ್ ಅಫ್ಕೋರ್ಸ್ ವಿ ವಿಲ್ ಶೋ ಯು ಹೌ ಇಟ್ ಇಸ್ ಅಂತ. ನನಗೂ ಗೊತ್ತಿಲ್ಲ ಅದು ಹೇಗೆ ಕಾಣುತ್ತೆ ಅಂತ. ಐ ಡೋಂಟ್ ನೋ ಹೌ ಹಾರ್ಡ್ ಇಟ್ ಈಸ್ ಟು ಟ್ರಾವೆಲ್. ನೋಡೋಣ ಹೇಗೆ ಹೋಗುತ್ತೆ ದಿನ, ಅಥವಾ ಅದರಲ್ಲಿ ಏನಾದರೂ ಅಲಗ್ ಬಲಕ್ ಆಗುತ್ತಾ ಅಂತ. We just have to walk to the beach ಅಷ್ಟೇ. ದಿಸ್ ಇಸ್ ಅವರ್ ಫಸ್ಟ್ ಡೆಸ್ಟಿನೇಷನ್. ನಾನು ಅವಾಗಲೇ ಹೇಳ್ದಂಗೆ ದಿಸ್ ಇಸ್ ಲೈಕ್ ಸ್ಯಾಂಡ್ ಡ್ಯೂನ್ಸ್ ಕಾಲ್ಡ್ ಸ್ಯಾಂಡ್ ಡ್ಯೂನ್ಸ್ ಮಾಸ್ ಪಲಾಮಾಸ್ ಆ್ಯಂಡ್ ಬಿಯಾಂಡ್ ದಟ್ ಇಸ್ ದ ಬೀಚ್. ಲೈಕ್ ಜಸ್ಟ್ ಹೌ ಸೆರೀನ್ ಇಟ್ ಇಸ್. ಗೊತ್ತಿಲ್ಲ ಯಾರು ಇದನ್ನು ಮಾಡಿದ್ದಂತ, ಹೇಗಾಯಿತು ಅಂತ, ಬಟ್ ಇಟ್ ಲುಕ್ಸ್ ಸೋ ಗುಡ್, ಸೋ ಗುಡ್. ತುಂಬ ಜನ ಓಡಾಡ್ತಿದ್ದಾರೆ ಡೆಸರ್ಟ್ ಮೇಲೆ. ನಮ್ಮ ಪ್ಲ್ಯಾನ್ ಕೂಡ ಅದೇ ಇರೋದು, ಲೈಕ್ ಟು ಟೇಕ್ ಎ ವಾಕ್ ಅರೌಂಡ್ ದ ಡೆಸರ್ಟ್ ಆ್ಯಂಡ್ ರೀಚ್ ದ ಬೀಚ್ ಆನ್ ದ ಅದರ್ ಸೈಡ್, ಬಟ್ ಐ ಡೋಂಟ್ ನೋ ಎಷ್ಟು ಫೀಸಿಬಲ್ ಅಂತ. ಸೊ ಲೆಟ್ಸ್ ಗೋ, ವಿಲ್ ವಾಕ್ ಅರೌಂಡ್. ಮತ್ತೆ ವಿ ರೀಚ್ ದಿಸ್ ಪ್ಲೇಸ್. ಇಟ್ ಟುಕ್ ಎ ವೆರಿ ಲಾಂಗ್ ಟೈಮ್. ಏನೇನೋ ಟ್ರೈ ಮಾಡಿದ್ವಿ ಫೋಟೋ ತೊಗೊಳಕ್ಕೆ, ವಿಡಿಯೋ ಮಾಡೋದಕ್ಕೆ ಅಂತ, ಬಟ್ ಗಾಡಿ ಹೆವಿ ಇದೆ, ಏನೋ ಆಗ್ತಿಲ್ಲ. ಸೊ ವಿ ಸ್ಟಾರ್ಟೆಡ್ ವಾಕಿಂಗ್ ಟುವರ್ಡ್ಸ್ ದ ಬೀಚ್. ಅಲ್ಲಿದೆ ಬೀಚು. ನಾನು ಹೇಳ್ದೆ ವಾಪಸ್ ಹೋಗ್ಬಿಟ್ಟು ಬಸ್ ತೊಗೊಳ್ಳೋಣ ಅಂತ, ಇವನೇನೋ ವಾಕ್ ಮಾಡೋಣ ಅಂತಿದ್ದ. ಚೆನ್ನಾಗಿರುತ್ತೆ, ಬದನೆಕಾಯಿ ಚೆನ್ನಾಗಿರುತ್ತೆ, ಚಪ್ಪಡಿ ಎಲ್ಲ ಬೀಚ್ ಬರೀ ಕಾಲ ಚೆನ್ನಾಗಿರುತ್ತೆ ಒಂಥರ. ಸೊ ಯಾ ವಿ ಗೋನಾ ವಾಕ್ ಟುವರ್ಡ್ಸ್ ದ ಬೀಚ್. ಆಮೇಲೆ ಏನು ಪ್ಲಾನ್ ನಂಗೆ ಗೊತ್ತಿಲ್ಲ, ಅಲ್ಲಿ ಹೋಗೋಕ್ಕೆ ಇನ್ನೂ ಅರ್ಧ ಗಂಟೆ ಬೇಕನ್ಸುತ್ತೆ. ಆಯ್ತಿಲ್ಲ ಗುರು, ಸುಡ ಬಿಸಿಲು. ನಮ್ಮ ಹುಡುಗಿ ಪಾಪ ಹೆಂಗೆ ಅನುಭವಿಸ್ತಿದ್ದಳು. ಮಳೆಗಾಡಲ್ಲಿ ಒಯಸಿಸ್ ಕಾಣುತ್ತಲ್ಲ, ಇಲ್ಲೇ ಇದೆ ಅಂತ, ಹಂಗೆ ಹುಡುಕೊಂಡು ಹೋಯ್ತಾನೇ ಇದ್ದೀವಿ ಬೀಚ್ನ. ಸಿಗ್ತಾನೇ ಇಲ್ಲ. ಬಟ್ ನೋಡೋಣ, ಅರ್ಧ ಗಂಟೆ ಆಯಿತು, ಇಷ್ಟು ದೂರ ಬಂದಿದ್ದೀವಿ. ಲೆಟ್ಸ್ ಸಿ. ಸೊ ಫೈನಲಿ ಬೀಚಿಗೆ ಬಂದಿದ್ದೀವಿ. ಸೊ ಆಕಾಶ್ ಹೇಳ್ತಿದ್ದ, ನಮ್ಮಪ್ಪ ನಮ್ಮ ಅಜ್ಜಿದಿನೆಲ್ಲ ಇಲ್ಲಿ ಕರ್ಕೊಂಬಂದ್ರೆ ಕಣ್ಮುಚ್ಕೊಂಡು ಕುತ್ಕೊತಾರಲ್ವ ಅಂತ. ಯಾಕೆ ಅಂದರೆ ಅವಾಗಿಂದ ನೋಡ್ತಿದ್ದೀವಿ ಯಂಗ್ಸ್ಟರ್ಸ್ ಯಾರೂ ಇಲ್ಲ, ಬಟ್ ಅಜ್ಜಿ ತಾತಾರೆಲ್ಲ ಏನು ಆಗದೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಂತ ಓಡಾಡ್ತಿದ್ದಾರೆ. ಈ ಒಂದು ರೀಲ್ಸ್ ಟೈಪ್ ಫೇಮಸ್ ಆಗಿತ್ತು ನೋಡಿ, ಪ್ರೂವ್ ದಟ್ ಯು ಆರ್ ಅನ್ ಇಂಡಿಯನ್ ವಿತೌಟ್ ಸೇಯಿಂಗ್ ಎಂಟ್ ಅಂತ. ಅದೇನಾದರೂ ಇದ್ರೆ ನಾವು ವಿನ್ ಆಗ್ತಿದ್ವಿ, ಬಿಕಾಸ್ ಇಲ್ಲಿ ಯಾರೂ ಬಟ್ಟೆ ಹಾಕಿಲ್ಲ, ನಾವು ಫುಲ್ ಬಟ್ಟೆ ಹಾಕ್ಕೊಂಡು ಬಂದಿದ್ದೀವಿ. ಆಕಾಶನ ನೋಡಿ ತಪ್ಪು ಊಟ ಬಟ್ಟೆ ಹಾಕ್ಕೊಂಡು ಬಂದಿದ್ದ ನಾವು. ಇಲ್ಲೆಲ್ಲ ಡ್ರಿಂಕ್ಸು ಬಿಯರು ಅದು ಇದು ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಕೂತ್ಕೊಂಡಿಲ್ಲ, ಎಲ್ಲ ಬಿಚ್ಕೊಂಡು ಮಲ್ಕೊಂಡ್ಬಿಟ್ಟವ್ರೆ. ಆ್ಯಕ್ಚುಲಿ ಎಲ್ಲ ಬಿಚ್ಕೊಂಡು ಮಲ್ಕೊಂಡಿದ್ದಾರೆ. ಇಲ್ಲಿ ಯಾವುದೋ LGBTQ ರೆಸ್ಟೋರೆಂಟು ಬಾರ್ ಥರ ಇದೆ, ಏನೋ ಇದೆ. ಅವ್ರಿಗೆಲ್ಲ ತುಂಬಿಕೊಂಡು ತುಳುಕ್ತಾ ಇದ್ದಾರೆ ಇಲ್ಲಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ನಾನು ಇವತ್ತೇನೆಲ್ಲ ನೋಡಿದೆ ಅಂದರೆ ಹೇಳಕ್ಕಾಗಲ್ಲ ಬಿಡಿ. ಜೀವಶಾಸ್ತ್ರನ ಅರ್ಧ ಕೊಡ್ದು ಬಿಟ್ಟಿರ್ತಾಳೆ ಇವತ್ತು. ಆನೆಸ್ಟ್ಲಿ ಈ ಯೂಟ್ಯೂಬ್ ಅವರೆಲ್ಲ ವಿಡಿಯೋ ಮಾಡಿ ಅಕ್ಕಿ ದುಡ್ಡು ಮಾಡ್ತಿದ್ದೀನಿ ಅಂದಾಗ ಅನ್ಕೊಂತಿದ್ದೆ, ಇದನ್ನೆಲ್ಲ ಮಾಡಿ ದುಡ್ಡು ಮಾಡ್ತಾಗ ನಾವೇನು ಮಾಡ್ತಿದ್ದೀವಿ ಬರೋ ವರ್ಷ. ನಾನು 9 to 5 ಜಾಬಲ್ಲೇ ಆರಾಮಾಗಿದ್ದೀನಿ, ಅದನ್ನೇ ಮಾಡ್ಕೊಂಡಿರ್ತೀನಿ. ನಿಜವಾಗ್ಲೂ ಈ ಯೂಟ್ಯೂಬ್ ವಿಡಿಯೋ ಮಾಡೋದು, ಈ ಎಂಜಾಯ್ ಇವಾಗ ಟ್ರಿಪ್ ಹೋಗಿರ್ತೀರಪ್ಪ, ಎಂಜಾಯ್ ಮಾಡೋದಾ ವಿಡಿಯೋ ಮಾಡೋದಾ? ಯಪ್ಪ ಈ ಯೂಟ್ಯೂಬರ್ಸ್ ನಿಜವಾಗ್ಲೂ ನಿಮ್ಗೊಂದು ದೊಡ್ಡ ನಮಸ್ಕಾರ. ಹೆಂಗ್ ಮಾಡ್ತಿದ್ದೀರೋ ಗೊತ್ತಿಲ್ಲ, ನಿಜವಾಗ್ಲೂ ಕಷ್ಟದ ಕೆಲಸ. ಇನ್ನೊಂದು ಗಾಡಿ ಇದೆ, ಏನೂ ಶೂಟ್ ಮಾಡೋಕ್ಕಾಗ್ತಿಲ್ಲ ನನಗೆ.
ನನಗೆ ಹೇಳಿಸ್ತಿರುತ್ತೆ ಅವ್ರಿಗೆ. ಸೊ ಸಾರಿ ದಟ್ ಇಫ್ ಯು ವರ್ ನಾಟ್ ಏಬಲ್ ಟು ಶೋ ಯು ಅನಫ್. ಸೊ ಬಟ್ ತುಂಬ ಲಾಂಗ್ ಸ್ಟ್ರೆಚ್ ಬೀಚು. ನಾವು ಅದು ಡ್ಯೂನ್ಸ್ ತೋರಿಸಿದ್ವಲ್ಲ, ಅಲ್ಲಿಂದ ಬೀಚಿಗೆ ಇಳಿದು ವಿ ಹ್ಯಾಡ್ ಅ ಡೇ, ಸ್ವಲ್ಪ ಎಂಜಾಯ್ ಮಾಡಿದ್ವಿ, ಆಟ ಆಡಿದ್ವಿ. ಐ ವಿಶ್ ದೇ ವಾಸ್ ಅನದರ್ ಪರ್ಸನ್ ಟು ಶೂಟ್ ಇಟ್. ಬಟ್ ಅಲ್ಲಿಂದ ಇಲ್ಲಿವರೆಗೂ ನಿಯರ್ಲಿ 3 ಕಿಲೋಮೀಟರ್ಸ್ ವಾಕ್ ಮಾಡ್ಕೊಂಡು ಬಂದ್ವಿ. ಬಟ್ ರೆಸ್ಟೋರೆಂಟಿಗೆ ಇನ್ನೂ 1 ಕಿಲೋಮೀಟರ್ ಇದೆ. ಐ ಕಾಂಟ್ ಮೂವ್ ಅಪ್ ಇಟ್. ಅದಕ್ಕೆ ವಿ ಹ್ಯಾವ್ ಹ್ಯಾವಿಂಗ್ ಸಮ್ ವೈಟು. ಅಲ್ಲ, ಅವನ ಮೈಸೇನು ಇವನ್ ಮೈಸೇನು, ಇವನ್ ಕೂದಲು ಕರ್ರಗೈತೆ, ಅವನ ಕೂದಲು ಬೆಳ್ಳಗೈತೆ, ಆದ್ರೂ ಹೆಂಗೆ ಅಂತ ಗೊತ್ತಾಯ್ತಲ್ಲ. ಆದ್ರೂ ನನ್ನ ಜೀವನದಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಮೂವೀಸಲ್ಲಿ ಸೀರೀಸಲ್ಲಿ ನೋಡಿದ್ದೆ, ಆದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಬಟ್ ನಿಮಗೆ ತೋರ್ಸೋಕ್ಕಾಗಲ್ಲ. ಬ್ಯಾಕ್ ಹೋಮ್. ಯಪ್ಪ, ಹೆವಿ ಟಯರ್ಡ್ ಆಗ್ತಿದೆ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಬರ್ನ್ಡ್ ಕಂಪ್ಲೀಟ್ಲಿ. ಫುಲ್ ಎಲ್ಲ ಕಡೆ ದಗ 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 ಅಂತಿದೆ. ಇವನು ಅಷ್ಟೇ, ಫುಲ್ ಬೆಲ್ಲೆಲ್ಲ ಫುಲ್ ಸುಟ್ಟೋಗಿದೆ. ಐ ಮೀನ್, ನಾನು ಇಂಡಿಯಾದಲ್ಲೂ ತುಂಬ ಕಡೆ ಹೋಗಿದ್ದೀನಿ ಬೀಚಸ್ಗಳಿಗೆ. ಬಟ್ ಟು ಬಿ ಹಾನೆಸ್ಟ್, ಇಷ್ಟೊಂದು ಈ ಸನ್ ಬರ್ನ್ ಅಥವಾ ಸ್ಕಿನ್ ಬರ್ನ್ ಅನ್ನೋದೆಲ್ಲ ನಂಗೆ ಆಗೇ ಇರಲಿಲ್ಲ. ದಿಸ್ ಇಸ್ ಫಸ್ಟ್ ಟೈಮ್. ಐ ಡೋಂಟ್ ನೋ ಹೌ ಮಚ್ ಐ ಹ್ಯಾವ್ ಟು ವರ್ಕ್ ಆನ್ ದಿಸ್. ವಿ ಆರ್ ಬ್ಯಾಕ್. ವಿ ಟುಕ್ ಎ ಕ್ವಿಕ್ ಶವರ್. ಕ್ವಿಕ್ ಅಲ್ಲ, ಲಾಂಗ್ ಶವರ್, ಬಿಕಾಸ್ ತಲೆ ತುಂಬ ಒಂದು ಗಾಡಿ ಮಳೆ ಇತ್ತು. ತಣ್ಣೀರು ಸ್ನಾನ ಆ್ಯಸ್ ಯೂಶಲ್ ನಂದು. ಇವಾಗ ಡಿನ್ನರ್ ಮಾಡ್ತಾ ಇದ್ದೀವಿ ಕ್ವಿಕ್ಕಾಗಿ. ಒಂದು 7 ಗಂಟೆ ಆಗಿತ್ತು. ಬಟ್ ನಾನು ಸ್ನಾನ ಮಾಡಿದ ತಕ್ಷಣ ಮಲಗಿಬಿಟ್ಟೆ. ಇವಾಗ ಎದ್ದಿದ್ದೀನಿ. ಸೊ ಊಟಕ್ಕೆ ವಿಪರ್ಯಾಸ ಅಂದರೆ 8 ಗಂಟೆಗೆ ಎಲ್ಲ ಕ್ಲೋಸ್ ಮಾಡ್ತಾರೆ ಗುರುತು. ಅದೇನು ಟೂರಿಸ್ಟ್ ಪ್ಲೇಸೋ ಇದು. ಬಟ್ ನಾವೇನಾದ್ರು ಕುಕ್ ಮಾಡಬೇಕಿತ್ತು. ಸೊ ನೆನ್ನೆ ತಂದು ಚಿಕನ್ ಇತ್ತು, ಅವನಿಗೆ ಚಿಕನ್ನು, ನನಗೆ ಪಾಸ್ತಾ ಸೋಸೇಜ್ ಮಾಡ್ತಿದ್ದೀನಿ. ಸೊ 9:15, 9:30 ಆಯಿತು ಆಲ್ಮೋಸ್ಟು. ಡಿನ್ನರ್ ಪ್ರಿಪೇರ್ ಮಾಡ್ತಿದ್ವಲ್ಲ, ಇವಾಗ ತಿನ್ನೋಣ ಅಂತ ಆಚೆ ಕುತ್ಕೊಂಡಿದ್ದೀವಿ. ಇವಾಗ ತಿಂದು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ರೆ ಇನ್ನು ಬೆಳಗ್ಗೆ 8 ಯಾವಾಗಲೂ ಗೊತ್ತಿಲ್ಲ. ಎಕ್ಸ್ಕ್ಯೂಸಸ್ ಫಾರ್ ದ ಲೈಟಿಂಗ್. ಸ್ವಲ್ಪ ಲೈಟಿಂಗ್ ಕಮ್ಮಿ ಇದೆ. ಆ್ಯಂಡ್ ದಿಸ್ ಇಸ್ ಅವರ್ ಫುಡ್. ಚಿಕನ್ ಫಾರ್ ಹಿಮ್. ನಾನು ಲೈಟಾಗಿ ಚಿಕನ್ ಮಾಡ್ಕೊಂಡೆ. ಲೈಟ್ ಏನಿಲ್ಲ, ಹೆವಿಯಾಗೆ ಮಾಡ್ಕೊಂಡವನೆ. ಹೇಗೆ ಮಾಡ್ಕೊಂಡಿದ್ದೀನಿ ಕರೆಕ್ಟು. ಬಟ್ ನನಗೆ ಲೈಟು. ನನಗೆ ಸ್ವಲ್ಪ ಈ ಪಾಸ್ತಾ ಇಲ್ಲ, ಮ್ಯಾಕ್ರೋನೀಸ್ ಬೇಯಿಸ್ಕೊಬಿಟ್ಟು ಪೆಸ್ಟೋ ಸಾಸ್ ಹಾಕ್ಕೊಂಡು, ಸಾಸೇಜ್ ಹಾಕ್ಕೊಂಡು. ಬಟ್ ಐ ಲೈಕ್ sausages, so I just taking. And this is our home front. ಇಲ್ಲೇ ಪಕ್ಕದಲ್ಲಿ ಯಾವುದೋ ಮಿನಿ ಗೋಲ್ಫ್ ಥರ ಹಾಕಿದ್ದಾರೆ. One vlog ಅಲ್ಲಿ I'll take you around this villa. It's too good. It's really good. Yeah, that's it for the day. Let's enjoy the dinner now. ಊಟ ಮಾಡಿ ಟಕ್ ಅಂತ ಮಲ್ಗದಷ್ಟೇ. So that's it for the day, guys. We're gonna meet you tomorrow with a new plan. ನಂಗೆ ಗೊತ್ತಿಲ್ಲ ಏನು ಪ್ಲಾನ್ ಅಂತ. ನಾನು ಕೇಳೋದಾದ್ರೆ ನಾಳೆ ಸುಮ್ಮನೆ ಆರಾಮಾಗಿ ರೆಸ್ಟ್ ಮಾಡಿ ಒಳ್ಳೆ ಹೋಟೆಲ್ ಇದ್ದೀವಿ, ಆರಾಮಾಗಿ ಸ್ವಿಮ್ ಮಾಡ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಊಟ ಮಾಡ್ಕೊಂಡು ರೆಸ್ಟ್ ಮಾಡಿ 3rd ಡೇ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು. ಎನಿವೆ, ವಿಲ್ ಗೆಟ್ ಬ್ಯಾಕ್ ಟು ಯು ವಾಟ್ಸ್ ದ ಪ್ಲಾನ್ ಅಂತ. Good night. See you in another video.